ಮುಖೇಶ್ ನೀ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾ ಸಾಯ್ತೇನೆ ಕೊಯ್ಕೋತೇನೆ ನೋಡಿ ಮುಖೇಶ್ ನಂಗೆ ಸಿಗ್ಬೇಕು ನೀ ಇಲ್ಲಂದ್ರೆ ನಾ ಸಾಯ್ತೇನೆ ನೀ ಇಲ್ಲ ನಂಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಮುಖೇಶ್. ಮುಖೇಶ್ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾ ಜೀವನ ಪೂರ್ತಿ ಪಾನಿಪುರಿ ತಿನ್ನೋದ ಬಿಟ್ಬಿಡ್ತೇನೆ. ಪ್ಲೀಸ್ ಮುಖೇಶ್. ಮುಖೇಶ್ ನೀ ನೋಡಿ ನೀ ಇಲ್ದಿರ ಅಂದ್ರೆ ನಾ ಜೀವನ ಪೂರ್ತಿ ಶಾಪಿಂಗ್ ಮಾಡೋದ ಬಿಟ್ಬಿಡ್ತೇನೆ. ಹೋಗ್ಬೇಡ ಮುಖೇಶ್. ಮುಖೇಶ್ ನೀ ನಂಗೆ ಸಿಗ್ಲಿಲ್ಲ ಅಂದ್ರೆ ನಾ ಸ್ನ್ಯಾಪ್ ಹಾಕೋದು ಬಿಟ್ಬಿಡ್ತೇನೆ. ಪ್ಲೀಸ್ ಅರ್ಥ ಮಾಡ್ಕೊ ಮುಖೇಶ್. ಮುಖೇಶ್ if you don't be mine I'll delete all my 50k followers. Please understand. I really need you. I really like you. Please Mukesh. ಹೇಳೋ ಮುಖ್ಯ ಬಾವಾ ಹೇಳೋ. ಟೈಮ್ ನೋಡು 9 ಆತು. ಓಣಗಿನ ಹುಡುಗರು ಎಲ್ಲ ಸಾಲಿಗೆ ಹೊಂಟು ನೆತ್ತಿ ಮೇಲೆ ಸೂರ್ಯ ಬಂದಾದ್ರು ಅಂದಿ ಕೆಸರದಾಗ ಬಿದ್ದ ಉಳ್ಳಾಡ್ದಂಗೆ ಉಳ್ಳಾಡಕತ್ತಿಯಲ್ಲೋ. ಒಂದೀತ್ರ ನಾಚಿಕೆ ಮಾನ ಮರ್ಯಾದೆ ನಡಿ ಸಾಲಿಗೆ ನಡಿ. ಸಾಕಪ್ಪ ದೋಸ್ತ, ಇನ್ನ ಕೆಳಗೆ ಬರಬೇಡ. ಮತ್ತು ದರ್ಶನ ಇಲ್ಲೇ ಆಗಿಬಿಡ್ತೈತಿ. ಇವನ ನೋಡ್ರಪ್ಪ ನಮ್ಮ ಕತಿ ಹೀರೋ. ಇವನ ಹೆಸರು ಮುಖೇಶ ಅಂತ ಹೇಳಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಿಚ್ಚ ಸುದೀಪ್ ತರ ಹೀರೋಯಿನ್ ಅಲ್ರಿ ಇವ. ನಮಗ ಬ್ಯಾರೆದವ್ರ ಕತಿ ಹೇಳಾಕ್ ಸಿಗಲಾರ್ದಕ್ಕ ಈ ಮಂಗ್ಯ ನಮಗನ ಕತಿ ಹೇಳೋ ಕರ್ಮ ನಮಗ ಬಂದೈತಿ. ಅದಕ್ಕ ಇವನ ನಮ್ಮ ಹೀರೋ ಅಂತ ಹೇಳಿ ಅನ್ಕೊಳ್ಳೋನು. ಇನ್ನ ಇವನ ಬಗ್ಗೆ ಹೇಳ್ಬೇಕಂತಂದ್ರ ಈ ಹುಡುಗಿಯರಂದ್ರ ದೊಡ್ಡದ ತೆಗಿತಾನು ಬಾಯ್. ಈ ಮುಖೇಶ ಬೆಳಿಗ್ಗೆ ಎದ್ದು ಕೂಡಲೇ ದೇವ್ರ ದರ್ಶನ ಮಾಡ್ತಿದ್ದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸನ್ನುನ್ಯಾಗೂ ಹೊಳೆಯುವಂತ ಸುಂದರಿಯರ ದರ್ಶನ ಆಗಾಕ ಬೇಕು. ಯಾಕಂದ್ರ ಸದ್ಯಕ್ಕೆ ಇವ ಒಂದ ದೊಡ್ಡ ಪ್ರಾಜೆಕ್ಟ್ದಾಗ ಬಿಜಿ ಅದಾನ್ರಿ. ಅದೇನಂದ್ರ ಈ ವಯಸ್ಸದಾಗ ಕನ್ಫ್ಯೂಷನ್ ಡಿಸ್ಟ್ರಾಕ್ಷನ್ ಫುಲ್ ಟೆನ್ಷನ್ ಒಳಗ ಹುಡುಗಿ ಹುಡುಕಾಕ ಸೊಲ್ಯೂಷನ್ ಸಿಗುವಾತು. ಕಾಲ್ ತಕೊಂಡ್ ಬಾರ ಊರ್ ಭಾವ. ಓಹೋ ನಮ್ಮ ಕಥಿ ಮೇನ್ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋದು ಮರ್ತ ನೋಡ್ರಿ. ಇವರ ನಮ್ಮ ಹೀರೋ ಅವ್ವ. ಹೀರೋ ಅವ್ವ ಅನ್ನೋಕಿನ ಕಥಿ ಅವ್ವ ಅಂದ್ರೂ ತಪ್ಪಿಲ್ಲ. ಯಾಕಂದ್ರೆ ಇವರು ಅಂತ ಇಂಥ ಅವ್ವಲ್ರಿ, ಕಲಿಯುಗದ ಅವ್ವ. ಬಾಯಿ ನಾನ್ ಸ್ಟಾಪ್ ಟ್ರೈನು, ಕೆಲಸನೂ ಹಂಗ ನಾನ್ ಸ್ಟಾಪ್. ಮನಿ ಜವಾಬ್ದಾರಿ ಎಲ್ಲ ಈಕಿ ಒಬ್ಬಕ್ಕಿ ಮ್ಯಾಗ. ಹೆಣ್ಣಿನ ಜಾಗದಾಗ ನಿಂತ ಮನಿ ಕೆಲಸನೂ ಮಾಡ್ತಾಳ, ಗಂಡಿನ ಜಾಗದಾಗ ನಿಂತ ಮನಿನೂ ನಡೆಸ್ತಾಳ. ಬೆಳಿಗ್ಗೆ ಜಲ್ದಿ ಎದ್ದು ಮನಿ ಕೆಲಸ ಮುಗಿಸಿ ಮಕ್ಕಳಿಗೆ ಗಂಡಿಗೆ ಅಡಿಗೆ ಮಾಡಿಟ್ಟು ತಾ ಡಬ್ಬಿ ಕಟ್ಕೊಂಡು ಕೆಲಸಕ್ಕೆ ಲೇಟಾಗಿ ಹೋಗಿ ಅಲ್ಲಿ ಬೈಸ್ಕೊಂಡು ಸಂಜೆ ತನಕ ಅಲ್ಲಿ ದುಡ್ದು ಮತ್ತೆ ಮನೆಗೆ ಬಂದ ಮ್ಯಾಗ ಸಂಜೆ ಅಡಿಗೆ ಮಾಡಿ ಆ ಮ್ಯಾಗ ಸಣ್ಣ ಮಗಗೆ ಅಭ್ಯಾಸ ಹೇಳಕ್ ಕುಂದಿರ್ತಾಳು. ಇನ್ನ ಈ ಹೋಳು ಪಿನಿಕಾಯಿ ಯಾರಪ್ಪ ಅಂತಂದ್ರೆ ಮನಿ ಸಣ್ಣ ಮಗ, ಹೀರೋ ತಮ್ಮದಾನಂತೇಳಿ ಸಲೀಸಾಗಿ ತಿಳ್ಕೊಬ್ಯಾಡ್ರಿ. ಜಗದ್ ಹೊಡಿ ಜಗದ್ಗುರು ಅದಾನೇವ. ಆದ್ರೂ ತನ್ನ ಕೆಲಸ ಏನೈತಿ ತಾ ಬರೋಬ್ಬರ ಮಾಡ್ತಾನ. ಬೆಳಿಗ್ಗೆ ಸಾಲಿ ಹೋಗ್ತೈತಿ, ಮನಿಗೆ ಬಂದು ಆಟ ಆಡ್ತೈತಿ, ಅವ್ರ ರವ್ ಬಂದ್ಮ್ಯಾಗ ಅಭ್ಯಾಸ ಕುಂತಂಗ ಮಾಡಿ ಅಪ್ಪ ಮಲ್ಕೋತೈತಿ. ಇನ್ನ ಈ ಊರಂದ ಮ್ಯಾಲ ಪಂಚರು ಇರಾಕ ಬೇಕು, ಹಂಗ ಮನಿ ಅಂದ ಮ್ಯಾಲ ಹಿರಿಯ ಇರಾಕ ಬೇಕು. ನಮ್ಮ ಕ್ಷೇತ್ರಕ್ಕ ಈ ಮಂತ್ರಿಗಳು ಹೆಂಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲನೋ ಹಂಗ ಈ ಮನಿಗೆ ಈ ಹಿರಿಯನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಮನಿ ಉತ್ತಾರದಾಗ ಮತ್ತು ಮಂದಿ ಕೊಡೋ ಆಯರ್ ಸ್ಲಿಪ್ದಾಗ ಇವನ್ ಹೆಸರು ಐತಿ ಬಿಟ್ರ ಮನಿಗೆ ಹಿರಿಯ ಅಂತ ಹೇಳಿ ಎಲ್ಲೂ ಅನಿಸ್ಕೊಳಂಗಿಲ್ಲ. ಅನಿಸ್ಕೊಳ್ಳೋ ಅಂತ ಘನಂದಾರಿ ಕೆಲಸನೂ ಇವನೇನ ಮಾಡಿಲ್ಲ. ಹಂಗಂತೇಳಿ ಡಿಗ್ರಿ ಇಂಜಿನಿಯರಿಂಗ್ ಮಾಡಿ ಕೆಲಸ ಇಲ್ದ ಏನು ಕುಂತಿಲ್ಲ. ದಿನಾಲು ಮೈ ಮುರಿದೋ ಮೈ ಸೊಟ್ಟದೋ ಹೆಂಗಾರ ಕೆಲಸ ಮಾಡಿ ಕಷ್ಟಪಟ್ಟು ದುಡಿತಾನು. ಆದ್ರ ತುಡ್ದಿದ್ದೆಲ್ಲ ಮಾಮನ ಅಂಗಡ್ಯಾಗ. ಹಂಗಂತೆಲ್ಲ ಪನಕ ಕುಡಿಯಾಕ ತಗೊಂಗಿಲ್ಲ. ತಾ ದುಡ್ದಿದ್ರಾಗ 99.9% ಎಲ್ಲ ಪನಕ ಕುಡಿಯಾಕನ, ಉಳಿದಿದ್ದು 1% ಅಷ್ಟ ಮಡಿಕೆ. ಅಯ್ಯೋ ದೇವರ, ಈ ದರಿದ್ರ ಫ್ಯಾಮಿಲಿ ಕತಿ ಹೇಳಾಕತ್ತ ನನ್ನ ಬಾಯಿ ನೋಸಾಕತ್ತು. ಆದ್ರ ನಿಮ್ ಕಿವಿ ನೋಸ್ಲಿಲ್ಲ ನೋಡ್ರಿ. ಇಂಥ ಮನ್ಯಾಗ ಹುಟ್ಟಾಕ ನಮ್ಮ ಹೀರೋ ಏನು ಪಾಪ ಮಾಡಿದ್ರು, ಏನ ಇಂಥ ಹರಾಮ್ ಕೂರ್ ನನ್ನ ಮಗನ್ ಹೆರಾಕ ಇವ್ರೇನು ಪಾಪ ಮಾಡಿದ್ರು. ಈ ಮಂಗ್ಯ ಮಗನ ಕತಿ ಹೇಳಾಕ ನಾವೇನು ಪಾಪ ಮಾಡಿದ್ದೀರೋ.
ಎಲ್ಲ ಬಿಡ್ರಿ, ಏನೂ ಗೊತ್ತಿಲ್ಲದಂಗ ಅಮಾಯಕರಂಗ ಕುಂತಿರೋ ನೀವು ಇವನ ಕತಿ ಕೇಳಾಕ ಏನು ಪಾಪ ಮಾಡಿದ್ದಿರೋ ಆ ನಿತ್ಯಾನಂದಗ ಏ ಮರಯ ನಿನ್ ಪ್ಯಾನ್ ಇಂಡಿಯಾ ಧ್ವನಿ ಕೇಳಿ ನನ್ನ ಕಿವ್ಯಾಗ ರಕ್ತ ಬರಾಕೈತ. ಒಂದು ಸ್ವಲ್ಪ ಮುಚ್ಕೊಂಡು ಕೂತ್ರ ಮುಂದಿನ ನಾವು ನೋಡ್ಕೋತಾವ. क्या बे चुत्या बनाए ना. ನಾನು ಮುಖೇಶ್ ಹುಡುಗಿ ಸಲುವಾಗಿ ಬರಗೆಟ್ಟು ನಿಂತಿದ್ದೆ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗಿಯೇ ಇತ್ತು, ಒಳ್ಳೆ ರೀಲ್ಸು, ಒಳ್ಳೆ ಅಕೌಂಟು. ಆದರೆ ಈ ಫೇಕ್ ಅಕೌಂಟು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟಿತ್ತು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಫೇಕ್ ಅಕೌಂಟ್ ನಿಮ್ಮ ಬದುಕನ್ನು ಸರ್ವನಾಶ ಮಾಡಿಬಿಡುತ್ತೆ.